ಇದನ್ನ ಮಾಡಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು 15-20 ನಿಮಿಷ ಚರ್ಚೆ ಮಾಡೋಣ. ಓಕೆ, ನನ್ನ ಹೆಸರು ಬಂದ್ಬಿಟ್ಟು ಶರಭಯ್ಯ ಶಿವರಾಜ್ ಮಠ ಅಂತ ಹೇಳಿ, ಪ್ರಾಪರ್ ಕುಕನೂರು ಹತ್ರ ದ್ಯಾಂಪುರ, ಕೊಪ್ಪಳ ಡಿಸ್ಟಿಕ್. ನಾವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇದು ಒಂದು NGO ಸಂಸ್ಥೆ. ಈ ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಉಜ್ವಲ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್ ಅಂತ. ಹೌದಾ? ವಿಡಿಯೋ ಮಾಡಿಕೊಡ್ರಿ. ನಾವು ಅಂದ್ರೆ ಸ್ವಲ್ಪ ವಿಡಿಯೋ ಮಾಡಿಕೊಡ್ರಿ, ಅಂದರೆ ನಿಮಗೆ ಮತ್ತೆ ಇನ್ನೊಮ್ಮೆ ಹೇಳಕ್ಕೆ ಯಾರಿಗಾರ ಅನುಕೂಲತೆ ಆಗುತ್ತೆ. ಬೇಕಾದ್ರೆ ಯಾರು ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಮಾಡಿಕೊಡ್ರಿ, ಇರಲಿ. ಅಂದ್ರೆ ಏನಾಗತ್ತಂದ್ರೆ ನಿಮ್ಗೆ ಹೇಳಕ್ಕೆ ಸ್ವಲ್ಪ ಮಾಹಿತಿ ಬರುತ್ತೆ. ಈಗ ನೀವು ಮಾಡ್ರಿ, ನಾವು ಮಾಡಿದ್ದೀನಿ, ನೀವು ಮಾಡಿ ಒಂದು ಮಾಡ್ಕೊಡ್ರಿ. ಯಾಕಂದ್ರೆ ಇರಲಿ, ಅವರು ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಬಗ್ಗೆ, ಒಂದೊಂದು ಪ್ರಾಜೆಕ್ಟ್ ಬಗ್ಗೆ ಸಣ್ಣ ಸಣ್ಣ ವಿಡಿಯೋ ಮಾಡ್ತಾರೆ. ಒಂದು ಅರ್ಧ ತಾಸು ಗಟ್ಟಲೆ ನೀವೇನಾದ್ರೂ ಮಾಡಿದ್ರಂದ್ರೆ ಅದನ್ನ ನೋಡೋಕೆ ಕೇಳೋಕೆ ಸ್ವಲ್ಪ ಇದಾಗತ್ತೆ. ಸ್ವಲ್ಪ ಕಟ್ ಮಾಡ್ಕೊಂಡು ಅವಸರದ ಇದ್ರೊಳಗೆ ಸ್ವಲ್ಪ ಕಟ್ ಮಾಡಿ ನೆಕ್ಸ್ಟ್ ಒಂದೊಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಈ ಸಂಸ್ಥೆಯಲ್ಲಿ ಆರೋಗ್ಯ ಶಿಕ್ಷಣ ಪ್ರಯೋಜನಗಳು ಇದಾವೆ. ಈ ಒಂದು ಫಸ್ಟ್ ನಾವು ಆರೋಗ್ಯದ ಬಗ್ಗೆ ಮಾತಾಡೋಣ. ಆರೋಗ್ಯ ಅಂತ ಹೇಳಿದ್ರೆ ಓಕೆ, ಏನಪ್ಪಾ ಅಂತ ಹೇಳಿದ್ರೆ ಈಗ ಆಸ್ಪತ್ರೆ ಖರ್ಚು ಹೇಗಿದಾವೆ, ಆಸ್ಪತ್ರೆ ಖರ್ಚು ಹೇಗಿದಾವ್ರಿ ಅಂತ ಕೇಳ್ತಾ ಇದ್ದೀವಿ. ಆಸ್ಪತ್ರೆ ತುಂಬಾ ಖರ್ಚಿದಾವೇನ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ? ಹೌದಾ? ನಾನು ಹೇಳ್ತಾ ಇದ್ದೇನೆ, ಕೆಮ್ಮಿದ್ರೆ 1000 ರೂಪಾಯಿ ಇಡಬೇಕು. ಹೌದಾ? ಇಂಥ ಒಂದು ಪ್ರಸಂಗ. ಆಮೇಲೆ ಆಸ್ಪತ್ರೆಗೆ ಹೋದಾಗ ನಾವು ಬೆಡ್ ಚಾರ್ಜು, ಬ್ಲಡ್ ಚಾರ್ಜ್, ಸ್ಕ್ಯಾನು, ರಿಪೋರ್ಟು, ಮತ್ತೊಂದು ಮಗದಮ್ಮ ಅಂತ ಹೇಳಿದ್ರೆ 10,000 ರಿಂದ 15,000 20,000 ಎಷ್ಟು ಸಾವಿರ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನು ಇವತ್ತು ನಿಮಗೆ ಕಡಿಮೆ 2,100 ರೂಪಾಯಿ ಈ ಸಂಸ್ಥೆ ಒಳಗೆ ಒಂದು ಮೆಂಬರ್ಶಿಪ್ ಆದರೆ ನಿಮಗೆ 15,000 ರೂಪಾಯಿ ಅನಾರೋಗ್ಯ ಉಂಟಾದಾಗ, ಹಾರ್ಟು, ಕಿಡ್ನಿ, ಲಿವರು ಪ್ರಾಬ್ಲಮ್ ಬಂದು ಆಸ್ಪತ್ರೆಗಿದ್ದಾಗ ಅಲ್ಲಿ ಅನೇಕ ಥರದ ಖರ್ಚುಗಳು ಬರ್ತಾವಲ್ಲ, ನಿಮಗೆ 15,000 ರೂಪಾಯಿ ಸಿಗ್ತದೆ. ಚಲೋ ಆಗ್ತೈತೆ ನಿಮಗೆ? ಚಲೋ ಆಗುತ್ತೆ? ಚಲೋ ಆಗೋದಿಲ್ಲ? ಹೌದಾ? ಈ ರೀತಿ ಇದು ಒಂದು ಮೆಂಬರ್ಶಿಪ್ ತೊಗೊಳ್ತಿರ್ಬೇಕು ನೀವು. ಒಂದೇದು ಈಗ ನೋಡಿ, ನಾವೇ ನಿಮ್ಗೆ ಒಂದು 10,000 ಕೊಟ್ಟಿವಿ ಅಂತ ಹೇಳಿದ್ರೆ ವಾಪಸ್ ನೀವು ಕೊಡ್ಬೇಕು, ಕೊಡ್ಬಾರ್ದು? ಹೌದಾ? ಬಟ್ ಇಲ್ಲಿ ಅನಾರೋಗ್ಯ ಉಂಟಾದಾಗ ಸಂಸ್ಥೆ ನಿಮಗೆ 15,000 ರೂಪಾಯಿ ಕೊಡ್ತೈತಿ. ವಾಪಸ್ 1 ರೂಪಾಯಿನೂ ನೀವು ಕಟ್ಟೋದು ಅವಶ್ಯಕತೆ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿದೆನಾ? ಮತ್ತೆ ನಿಮ್ಮ ಮಕ್ಕಳು 1 ವರ್ಷದಿಂದ ಹಿಡ್ಕೊಂಡು 30 ವರ್ಷದ ಮಕ್ಕಳವರೆಗೂ